ಸುಮಾರು 350-400 ಹೆರಿಗೆ ಮಾಡ್ತಾರೆ. ಖುಷಿ ಏನಂದರೆ 3 ಸ್ತ್ರೀ ತಜ್ಞರಿದ್ದಾರೆ, 3 OBG ಡಾಕ್ಟರ್ಗಳಿದ್ದಾರೆ, ಅನೆಸ್ಥೆಟಿಸ್ಟ್ ಎಷ್ಟು ಜನ ಇದ್ದಾರೆ, 2 ಅನೆಸ್ಥೆಟಿಸ್ಟ್ ಇದ್ದಾರೆ, ರೇಡಿಯೋಲಜಿಸ್ಟ್ ಕೊಡಿ. ಈಗ ಪಕ್ಕದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆನೂ ಕಟ್ತಾ ಇದ್ದಾರೆ. ಅದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ಯಾಕಂದರೆ ತಾಯಿ ಬಾಣಂತಿಯರು ಮತ್ತು ನಾನು ಪ್ರತಿಯೊಂದು ಗರ್ಭಿಣಿಯರನ್ನ ಬಾಣಂತಿಯರನ್ನ ಅವ್ರನ್ನ ಕರ್ಕೊಂಬಂದಂಥ ಅಟೆಂಡರ್ಸ್ನ ಎಲ್ಲರನ್ನೂ ಮಾತಾಡಿಸಿದ್ದೀನಿ. ಡಾಕ್ಟ್ರ್ ಬಗ್ಗೆ ಅವರೆಲ್ಲರೂ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟೇ ಏನಂತಂದರೆ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಇಲ್ಲ, ಅದು ನಮಗೆ ಭಾಳ ಬೇಜಾರು ಅನಿಸಿದ್ದು. ಯಾಕಂದರೆ ಎಲ್ಲ ಬಡವರು, ಅವ್ರಿಗೆ ಆ ಮಾಹಿತಿಗಳ ಕೊರತೆ ಇರಬಾರ್ದು. ಹಾಗಾಗಿ ನಾನು ನಮ್ಮ THO ಅವ್ರಿಗೆ ಹೇಳಿದ್ದೀನಿ, ಎಲ್ಲವನ್ನ ಹಾಕಿ ಡಿಸ್ಪ್ಲೇ ಮಾಡಿ ಒಂದು TV ಹಾಕಿ. TV-ನಲ್ಲಿ ಇಲ್ಲೆಲ್ಲ ಜನ ಕೂತ್ಕೊಂಡಿದ್ದಾಗ ಅದು ಹೋಗ್ತಾ ಇರುತ್ತೆ ಮಾಹಿತಿ, ಅದರಿಂದ ಜನ ಮಾಹಿತಿ ತಿಳ್ಕೊಳ್ತಾರೆ. ಅದು ABRK ಇರ್ಬೋದು, ಸುಕನ್ಯಾ ಸಮೃದ್ಧಿ ಇರ್ಬೋದು, ಬೇಟಿ ಬಚಾವ್ ಎಲ್ಲ ಹೆಣ್ಮಕ್ಳಿಗೆ ಏನಿದೆ ಎಲ್ಲವೂ ಆಮೇಲೆ ಜನನಿ ಶಿಶು ಸುರಕ್ಷಾ ಯೋಜನೆಯಡಿ ಏನೇನೆಲ್ಲ ಅವ್ರಿಗೆ ಸಿಗತ್ತೆ ಎಲ್ಲವೂ ಅದು ಒಂದು ಮಾಹಿತಿ ಕಡಿಮೆ ಇದೆ. ಮತ್ತು ಶೌಚಾಲಯದಲ್ಲಿ ಈ ಸಿಂಕ್ಗಳೆಲ್ಲ ಕೆಲಸ ಮಾಡ್ತಾ ಇಲ್ಲ, ಟ್ಯಾಪ್ಗಳೆಲ್ಲ ಆಫ್ ಆಗಿದ್ದಾವೆ, 360 ಡಿಗ್ರಿ ತಿರುಗ್ತಾ ಇದ್ವು. ಬಟ್ ಆದರೆ ಪೇಷಂಟ್ಸ್ಗೆ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಬಿಸಿನೀರು ಬೇಕಾಗಿದ್ದು ಎಲ್ಲವನ್ನೂ ಕೊಡ್ತಾ ಇದ್ದಾರೆ. ಅದರಲ್ಲಿ ಯಾರು ಪೇಷಂಟ್ಸ್ ಕಂಪ್ಲೇಂಟ್ ಮಾಡಲಿಲ್ಲ. ಮತ್ತು ಆಚೆ ಕಡೆ ಇದು ಏನು ಮದ್ದು ಮಾತ್ರೆ ಕೊಡೋ ವಿಷಯದಲ್ಲಿ ಅಲ್ಲಿ ಕ್ಯೂವಲ್ಲಿ ನಿಂತಿದ್ದವರು ಒಂದಷ್ಟು ಜನ ಎಲ್ಲ ಕೊಡ್ತಾರೆ ಅಂದರು, ಒಂದಷ್ಟು ಜನ ಇಲ್ಲ ಮೇಡಮ್ ಗುಲಾಮ್ ಇದ್ದರೆ ಎಲ್ಲ ಆಚೆ ಕಡೆ ಬರ್ಕೊಡ್ತಾರೆ ಅಂತಂದರು. ಒಂದು ತಾಯಿನೂ ಅಷ್ಟೇ ಕೆಮ್ಮಿಗೆ ಬಂದಿದೆ ಆಚೆ ಬರ್ಕೊಡ್ತಾರೆ ಅಂದರು. ಆ್ಯಕ್ಚುಲಿ ಕೆಲವೊಂದು ಆಸ್ಪತ್ರೆಗಳಿಗೆಲ್ಲ ಫಂಡ್ಸ್ ಇಲ್ಲ, ಫಂಡ್ಸ್ ಕಡಿಮೆ ಇದೆ, ಹಾಗಾಗಿ ನಾವು ಹೊರಗಡೆ ಕೊಡ್ತಿದ್ದೀವಿ ಅಂತ ಹೇಳ್ತಾರೆ. ಬಟ್ ಆದರೆ ಮನಸ್ಸು ಮಾಡಿದ್ರೆ ಎಲ್ಲವನ್ನೂ ಮಾಡ್ಬೋದು. ಯಾಕಂದರೆ ನಾನು ಇಡೀ ಕರ್ನಾಟಕ ಓಡಾಡ್ತಾ ಇದ್ದೀನಿ, ಫಂಡ್ಸ್ನೂ ತರ್ಬೋದು, 3 ತಿಂಗಳು ಸ್ಟಾಕ್ ಇಟ್ಕೋಬೋದು. ಇಲ್ಲಿನ ಆಸ್ಪತ್ರೆಯ ಮೇನ್ ಯಾರು ಇರ್ತಾರೆ ಅಡ್ಮಿನು, ಅವರು ಸ್ವಲ್ಪ ಗಮನ ಹರಿಸಿ ಮಾಡಬೇಕು ಅಂತ ನಾನು. ಮತ್ತೆ ಏನೇ ಅವ್ರಿಗೆ ಔಷಧಿಗಳಿಗೇನಾದರೂ ಅವ್ರಿಗೆ ಕೊರತೆ ಇದ್ದರೆ ನಾನು DC ಅವ್ರ ಗಮನಕ್ಕೂ ಸಹ ಇವತ್ತು ತಗೊಂಡ್ಬರ್ತೀನಿ. ನೀವು ಆಸ್ಪತ್ರೆ ಪರಿಶೀಲಿಸಿದಾಗ ನಮ್ಮ ಹತ್ರ ಬಂದು ಹೇಳ್ತಾ ಇದ್ರು, ಇವು 3,500 ರೂಪಾಯಿ ತಗೋತಾರೆ ಡೆಲಿವರಿಗೆ, ಅದು ಅಂತ ಡೆಲಿವರಿಗೆ 7,000 ತಗೋತಾರೆ ಅಂತ. ನೋಡಿ, ನಾನು ಒಂದು 3-4 ಕಡೆ ಕೇಳಿದ್ದೀನಿ ಆಯಿತಾ, ಯಾರು ನಾವು ಕೊಟ್ಟಿದ್ದೀವಿ ಅಂತ ಹೇಳಿಲ್ಲ. ಆಮೇಲೆ ಇವೆಲ್ಲ ಪತ್ರಕರ್ತರು, ನಾನು ಯಾಕೆ ಹೇಳ್ತೀನಿ ನೋಡಿ, ಒಂದು ಡಾಕ್ಟ್ರನ್ನ ನಾವು ದೂಷಣೆ ಮಾಡಬೇಕಾದ್ರೆ ನಮ್ಮ ಹತ್ರ ಅಲ್ಲಿ ಎವಿಡೆನ್ಸ್ ಇರಬೇಕು. ಸುಮ್ಮನೆ ಹೇಳೋದು ತಪ್ಪು. ಯಾಕೆ ಅಂತಂದರೆ ನಾನು ಎಷ್ಟೋ ಆಸ್ಪತ್ರೆಗಳಲ್ಲಿ ನೋಡಿದ್ದೀನಿ, ಡಾಕ್ಟ್ರುಗಳಿಲ್ಲ ರೀ. ಇಲ್ಲಿ ನನಗೆ ಖುಷಿ ಏನಾಗಿದೆ ಅಂದರೆ 3 OBG ಡಾಕ್ಟ್ರುಗಳಿದ್ದಾರೆ ಇಲ್ಲಿ. ನಾವು ಪ್ರತಿ ಸಲ ನಾವು ಡಾಕ್ಟ್ರಿಗೆ ದೂಷಣೆ ಮಾಡ್ಕೊಂಡೋದ್ರೆ ಅವ್ರು ಬಿಟ್ಟೋದ್ರೆ ನೀವು ಯಾರು ಕೇಳೋಕ್ಕಾಗೋದಿಲ್ಲ ರೀ. ಹಾಗಾಗಿ ನಾವು ಯಾವುದೇ ಒಂದು ಡಾಕ್ಟ್ರ್ ಮೇಲೆ ಒಂದು ಅಪರಾಧ ವಹಿಸ್ಬೇಕು ಅಂತಂದರೆ ಅಲ್ಲೇ ಎವಿಡೆನ್ಸಸ್ನ ಕ್ರೋಢೀಕರಣ ಮಾಡ್ಕೊಂಡು ನೀವು ಹೇಳಿದಾಗ ನಾವು ಪ್ರಶ್ನೆ ಮಾಡ್ತೀನಿ ರೀ. ನೀವು ನೋಡಿದ್ದೀರಾ, ನಾನೇನು ಸುಮ್ಮನೆ ಇರೋದಿಲ್ಲ ರೀ, ಬಿಡೋದು ಇಲ್ಲ. ಹೆಚ್ಚಿನ ಎಲ್ಲ ಮಟ್ಟಕ್ಕೂ ತೊಗೊಂಡೋಗ್ತೀನಿ ರೀ. ನಾನು ಎಲ್ಲ ಚೀಫ್ ಸೆಕ್ರೆಟರಿ ತನಕ ಬರೀತೀನಿ ರೀ. ಹಾಗಾಗಿ ನನಗೆ ಇಲ್ಲಿ ಆಸ್ಪತ್ರೆಯಲ್ಲಿ ಯಾರೇ ಆಗಲಿ ನನಗೆ ಬಂದು ಹೇಳಿಲ್ಲ, ಅವ್ರ ಅಟೆಂಡರ್ಸು ಹೇಳಲಿಲ್ಲ, ತಾಯಂದಿರು ಹೇಳಲಿಲ್ಲ, ಬಾಣಂತಿ ಗರ್ಭಿಣಿಯರ ಜೊತೆ ಇರ್ತಾರಲ್ಲ ಅವ್ರನ್ನು ಕೇಳಿನಿ, ನಿಮ್ಗೆ ರೊಕ್ಕ ಇಸ್ಕೊಂಡಾರ ಏನು, ಅವ್ರು ಯಾರೂ ಹೇಳಲಿಲ್ಲ ರೀ. ಹಾಗಾಗಿ ನಾನು ಹೇಳಲಿಕ್ಕೆ ಆಗೋದಿಲ್ಲ ರೀ. ಅಂಜಿ ಅಂತ ಹೇಳಿದಾಗ ಡಾಕ್ಟರ್ ಮೇಲೆ ನಾನು ಅಪರಾಧ ಒಪ್ಸಕ್ಕೆ ಆಗೋದಿಲ್ಲಪ್ಪ ತಮ್ಮ. ಅಲ್ಲ, ನಾನು ಒಂದು ಮಾತು ಹೇಳ್ತೀನಿ. ಅಲ್ಲ ನೋಡಿಪ್ಪ, ನಿಮ್ದು ಆ ಥರ ಇದ್ರೆ ದಯವಿಟ್ಟು ನೀವು ಇದನ್ನ ಕೊಡಬೇಕು. ಹಿಂಗೆ ದುಡ್ಡು ತೊಗೊಂಡಿರೋದು ಅಥವಾ ಯಾವ್ದಾದ್ರು ರಿಸಿಪ್ಟು ಏನೋ ಒಂದು ಹೇಳಬೇಕು. ಹಂಗೆ ಹೇಳಕ್ ಬರೋದಿಲ್ಲ ತಮ್ಮ. ನಿನ್ನೆ ಧಾರವಾಡದಲ್ಲಿ ಜೈಲಿಂದ ಒಬ್ಬ ಕೇಸಲ್ಲಿ ಆರೋಪಿ ಅರೆಸ್ಟ್ ಆಗಿರ್ತಾನೆ. ಅದೇ ಈ ಕಡೆ ಮೊಬೈಲ್ ಸಿಕ್ಕಿ ನಿನ್ನೆ ಮತ್ತೆ ಇವತ್ತಿಗೆ ಕಿರುಕುಳ ಪಡೆದಾನೆ. ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ಏನಾದರೂ ಬಂದಿದೆ ಅಥವಾ ನೀವು ಆಯೋಗ ಏನು ಸಮಸ್ಯೆ? ನಮ್ಮ ಆಯೋಗ ಏನಿಲ್ಲಪ್ಪ, ಅಲ್ಲಿನ SP ಅವ್ರಿಗೆ ಬರೀತೀವಿ, ಮತ್ತು ಅಲ್ಲಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಜೊತೆ ಮಾತಾಡ್ತೀವಿ, ಸೂಕ್ತ ಕ್ರಮವನ್ನು ತಗೊಳಕ್ಕೆ ಹೇಳ್ತೀವಿ ಮತ್ತು ನಮ್ಗೆ ವರದಿ ಕೊಡಕ್ಕೆ ಹೇಳ್ತೀವಿ. ಮೇಡಮ್ ಈ ಥರನೇ ಆಗ್ತದೆ. ಅದು ಮಾಡ್ತಾ ಇರೋರು ಯಾರು? ಅದೇ ನಮ್ಮೆಲ್ಲೊಂದು ಕಡೆ ಗೃಹ ಇಲಾಖೆ ಇನ್ನೊಂದು ಕಡೆ ವೈಫಲ್ಯ ಆಗ್ತಾ ಇದೆ ಅಂತ. ಯಾಕಂದ್ರೆ ಕೈದಿನ ಕಡೆ ಮೊಬೈಲ್ ಅಲ್ಲ, ಅಲ್ಲಿ ಒಳಗಡೆ ಯಾರು ಆ ಸೆಕ್ಯೂರಿಟಿ ಅವ್ರ ಮೇಲೆ ಕ್ರಮ ತಗೋಬೇಕು. ಅಂಥದ್ದು ಏನಾದರೂ ವಿಫಲತೆ ಆಗಿದ್ರೆ ನಾನೇ ಬರಿತೀನಿ. ಯಾಕಂದರೆ ಅವ್ನು ಮೊಬೈಲ್ ಇಟ್ಕೊಂಡು ಯಾವುದೋ ಹೆಣ್ಣು ಮಗಳಿಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾನೆ ಅಂತಂದರೆ ಆ ಮೊಬೈಲ್ ಬಿಟ್ಟಂತ ಆ ಜೈಲಿನಲ್ಲಿ ಕೆಲಸ ಮಾಡ್ತಾ ಇರೋಂಥ ಅಧಿಕಾರಿ ಮೇಲೆ ಕ್ರಮ ಆಗಬೇಕು ಅಂತ ನಾನು ಬರೀತೀನಿ ಗೃಹ ಸಚಿವರು. ಮಹಾರಾಷ್ಟ್ರಕ್ಕೆ ಗಡಿ ತುಂಬ ಇದೆ, ನೀವು ನೋಡಿದ್ರಿ ಇವತ್ತು. ಆದರೆ ಇಲ್ಲಿ ಎಕ್ಸ್ರೇ ಅದು ಇದು ಏನು
ಸಮಸ್ಯೆಗಳು ಕೂಡ ಕೇಳ್ತಾ ಇದೆ. ಅದು ನಾನು ಹೇಳಿದ್ದೀನಿ, ಅದು ಏನು ಎಕ್ಸ್ರೇದು ಅಥವಾ ರೇಡಿಯಾಲಜಿಸ್ಟ್ ಬೇಕಾಗಿತ್ತು ನಾನು ಸರ್ಕಾರಕ್ಕೆ ಬರೀತೀನಿ. ಇಲ್ಲಿ ಅವಶ್ಯಕತೆ ಇದೆ ನೋಡಿ, ಪಾಪ್ಯುಲೇಷನ್ ನೋಡಿ, ಇಲ್ಲಿ OPD ನೋಡಿ, ಸ್ಟ್ರೆಂತ್ ಮತ್ತೆ ಎಲ್ಲವೂ ಜಾಸ್ತಿ ಇರೋದ್ರಿಂದ ಎಲ್ಲ ಥರ ಸವಲತ್ತುಗಳು ಸರ್ಕಾರ ಕೊಡಬೇಕು. ಮೇಡಮ್, ಇನ್ನೊಂದು ಆರೋಪ ಬರ್ತಾ ಇದೆ ಅಂದರೆ ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಕೆಲಸ ಮಾಡೋ ವೈದ್ಯರು ಖಾಸಗಿ ಆಸ್ಪತ್ರೆಗಳು ಸಹ ಕೆಲಸ ಮಾಡ್ತಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಆರೋಪ, ಅದಕ್ಕೆ ನೀವು ಎವಿಡೆನ್ಸಸ್ ಕೊಟ್ಟರೆ ನಾನು ಬರೀತೀನಿ. ಕೆಲವೊಂದಿಷ್ಟು ಅಧಿಕಾರಿಗಳು, ಕೆಲವೊಂದಿಷ್ಟು ಡಾಕ್ಟರ್ಗಳೇ ಖಾಸಗಿ ಆಸ್ಪತ್ರೆ ಇಲ್ಲ ಮೇಡಮ್. ಇದ್ರ ಬಗ್ಗೆ ಹೇಳ್ತೀರಾ? ಕೇವಲ ಅತನಿ ಅಂತಲ್ಲ, ಎಲ್ಲ ಕಡೆ ಮೇಡಮ್ ರಾಜ್ಯಾದ್ಯಂತ ಇದೆ. ಇದ್ರ ಬಗ್ಗೆ ಎಲ್ಲ ಕ್ರಮ ಹೇಳ್ತೀರಾ? ನಾನು ಕ್ರಮ ಕೈಗೊಳ್ಳಲ್ಲ, ಇದೆಲ್ಲ ಬೇರೆ ವಿಚಾರ. ನಂದು ಇಲ್ಲಿ ನನ್ನ ಪೇಷಂಟ್ಸು, ನನ್ನ ತಾಯಂದಿರು, ನನ್ನ ಬಾಣಂತಿಯರು, ಗರ್ಭಿಣಿಯರು ಚೆನ್ನಾಗಿದ್ದಾರ, ಅವ್ರಿಗೇನು ಸವಲತ್ತು, ಅವ್ರಿಗೇನು ಸವಲತ್ತಿಲ್ಲ, ಅದ್ರ ಬಗ್ಗೆ ನಾನು ಅದೇ ರೀತಿಯಾಗಿ ಅತನಿಗೆ ಬರುತ್ತಿದ್ದಂತೆ ನಿಮ್ಮ ಕಲ್ಲು ಗಣಿಗಾರಿಕೆಗೆ ಅದನ್ನು ನಾನು ಮಾತಾಡ್ತೀನಿ DC ಅವ್ರಿಗೆ. ಹಾಂ, ಥ್ಯಾಂಕ್ ಯು. ಬಿಸಿನೀರು ಬೇಕಂದ್ರೆ ಬಾಣಂತಿಯರಿಗೆಲ್ಲ ಕಾಯಿಸ್ಕೊಡ್ತಾರೆ. ಆಮೇಲೆ ಆಯ್ತಾಯ್ತು. सोल्यूशन क्या होना क्या उसका होगा ऐसा ಎಷ್ಟೇ ಮಗು ಇದು ಮೊದಲನೇನು ಪರವಾಗಿಲ್ರಿ. ಹೆಣ್ಣ ನಾ ಹೆಣ್ಣಲ್ಲನ್ರಿ, ನೀವು ಹೆಣ್ಣಲ್ಲ? ಹಾಂ ಹೌದಲ್ರಿ, ನಾ ಹೆಣ್ಣಲ್ಲಿ ಇದೀವಿ ನೋಡ್ರಿ, ಅಳ್ಬೋದ್ರಿ. ಮಗು ಹೇಳಿದ್ರಿ ಗಂಡ ಏನಂತ ಏನು ಟೈಮ್ ಸುಕನ್ಯಾ ಸಮೃದ್ಧಿ ಮಾಡಿಸಿ 2 ಹೆಣ್ಮಕ್ಳಿಗೆ ಪೋಸ್ಟ್ ಆಫೀಸಿಗೆ ಹೋಗಿ ಪ್ರತಿ ತಿಂಗಳು ಒಂದು ವರ್ಷಕ್ಕೆ ಒಂದ್ಸಲ ದುಡ್ಡು ಕಟ್ಬೋದು. ಹೆಣ್ಮಗಳ ಹೆಸರಲ್ಲಿ 250 ರೂಪಾಯಿಂದ 1.5 ಲಕ್ಷದವರೆಗೂ ಎಷ್ಟಾದರೂ ಇರಲಿ. ವರ್ಷಕ್ಕೆ ಒಂದು 10,000 ಇತ್ತು, 10,000 ಕಟ್ರಿ. ಮತ್ತು ಮುಂದಿನ ತಿಂಗಳು 5,000 ಇನ್ನೊಂದು ಜನ 500 ಕಟ್ರಿ. ಮಕ್ಕಳಿಗೆ 18 ವರ್ಷಕ್ಕೆ ಓದ್ಲಿಕ್ಕೆ ರೊಕ್ಕ ಕೊಡ್ತದೆ ಸರ್ಕಾರ, 21 ವರ್ಷಕ್ಕೆ ಫುಲ್ ರೊಕ್ಕ ಕೊಡ್ತಾರೆ. ಹೆಚ್ಚು ಬಡ್ಡಿ ಹಾಕಿ ಸರ್ಕಾರ ನಿಮಗೆ ಮಗಳಿಗೆ ಒಳ್ಳೇದಾಗಲಿ ಕೊಡಿಸ್ತಾರೆ. ಅದು ಮೊದಲು 2 ಮಕ್ಕಳಿಗೆ ಅಷ್ಟೇ ರೀ. अर्थ है 2 बच्चों के ऊपर भाग्यलक्ष्मी चलते हैं। ये सुकन्या समृद्धि है। पहला भाग्यलक्ष्मी का अभी चेंज हो गया तो एक बच्चे का मेरे थी भाग्यलक्ष्मी कैंसल हुआ। कैंसल नहीं हुआ, यारी मानसिक ನಾವು ಕೊಡ್ತಿದ್ರು ಅದು ಕ್ಯಾನ್ಸಲ್ ಆಯ್ತು. ಅದರ ಸಾಕ್ಷಿಗ ಕ್ಯಾನ್ಸಲ್ ಯಾವ ಊರವ ನಂಬರ್ ತಗೊಂಡು ಸಹಾಯ ಮಾಡ್ತಾರೆ. चोरी पैदा हुए बोलते आंखों में आंसू नहीं आना हुआ। क्या बात है। आई नंबर लिख दो मैडम केस के पर 7 रुपये ತಗೋತಾರೆ ಎಲ್ಲ ಈಗ ಮಾಡಿದ್ದಾರೆ. ಅದು ಸರ್ಕಾರ ಮಾಡಿದೆ. ಮೇಡಮ್ OPD ಕಾರ್ಡ್ ಮಾಡಿದ್ದಾರೆ. 10 ರೂಪಾಯಿ ಇಲ್ದಿರೋರ್ನು ನೋಡಬೇಕು ಅಂತ ಹೇಳ್ರಪ್ಪ ಮೇಡಮ್. ಇದು ಮನೆ ತಹಶೀಲ್ದಾರ್ ಸರ್ ಗಮನಕ್ಕೆ ತಂದು ನಾವು ಶಿವನೂರಾಗ ಬೋರ್ ನೋಡ್ರಿ ಈ ಥರ ಅವಸ್ಥೆ ಆಗೈತೆ ರೀ. ಶಿವನೂರ್ದಾಗ ಇದು ನೋಡ್ರಿ ಹೊಸ ಬೋರ್ ಕುಣಿಸಕ್ಕೆ ಇವ್ರಿಗೆ ಹೇಳಿವಿ, ಇವ್ರು ಫೋನ್ದಾಗ ಹ್ಞೂ ಅಂದ್ರೆ ವಿಡಿಯೋ ಸರ್ಗೆ 4 ಸಲ ಹೇಳಿವಿ. ಬರ್ತಾರೆ, ವಿಸಿಟ್ ಮಾಡ್ತಾರೆ, ಹೋಗ್ತಾರೆ. ಶಿವನೂರು ಇಲ್ಲಿ 11 ಕಿಲೋಮೀಟರ್ ಅದ. ಎಲ್ಲಿ ಮಾಡ್ತಾರೆ ಸರ್, ಏನು ಮಾಡ್ತಾರೆ?
ಕುಡಿಯೋ ನೀರಿಲ್ಲ. 2 ದಿನ ಹಾ? ಸರ್ ನಿಮ್ಮ ಯುವ ಸರ್ ಹೇಳಿ 20 ದಿವಸ ಆಯ್ತು ಯುವ ಸರ್ ಇವು ಕಂಪ್ಲೇಂಟ್ ಕೇಳ ಹೇಳಿಲ್ಲ. ವಿಡಿಯೋ ಅವೆಲ್ಲ ಎಕ್ಸ್ಪ್ಲನೇಷನ್ ಬೇಡ್ರಿ. 2 ದಿನ ನನಗೆ ರಿಪೋರ್ಟ್ ಮಾಡಬೇಕು ವಿತ್ ವಿಡಿಯೋ, GPS ಲೊಕೇಶನ್ ಆ್ಯಂಡ್ ವಿಡಿಯೋ. ನನಗೆ ಅಲ್ಲಿ ನೀರು ಬರಬೇಕು, ವಾಪಸ್ ರಿಪೇರಿ ಮಾಡಿ ಆ ಜನರ ಜೊತೆ ಮಾತಾಡಿ ನೀವು ಕಳಿಸ್ಬೇಕು. ಫಾಲೋ ಅಪ್ ಮಾಡಿ. ಏನು ಬಂದಿರಿ ದವಾಖಾನೆಗೆ? ಹೌದಾ? ಚಲೋ ನೋಡ್ತಾರ? ಎಲ್ಲಾದ್ರೂ ನಿಮ್ಮ ಮಗಳು ಪಾಡೆ ಕಿಚ್ಚೋಳ? ಎಷ್ಟು ಮಕ್ಕಳು? ಪಾಡೆಗೆ ಯಾಕೆ ಹಚ್ತಾರೆ ನಿಮ್ಮ ಅಮ್ಮನಿಗೆ? ನಾನು ಹೇಳ್ತೀನಿ ಕೇಳ್ತೀನಿ. ಸುಕನ್ಯಾ ಸಮೃದ್ಧಿ ಅಂತ ಸರ್ಕಾರದ ಒಂದು ಯೋಜನೆ. ನಿಮಗೆ ಹೆಣ್ಣು ಮಗಳದಲ್ರಿ, ಹೆಣ್ಣು ಮಗಳ ಹೆಸರಲ್ಲಿ ನೀವು ಒಂದು ಬಾಂಡ್ ಮಾಡಿಸ್ಬೇಕ್ರಿ. ಪೋಸ್ಟ್ ಆಫೀಸ್ ಅದಲ್ಲ, ನೀವು ಅಂಗನವಾಡಿ ಕಾರ್ಯಕರ್ತೆ ಕೇಳ್ರಿ, ಸಹಾಯ ಮಾಡ್ತಾರೆ. ಕೇಳಬೇಕಾಯ್ತಾ? ಅಲ್ಲಿ ಹೋಗಿ ಒಂದು ಬಾಂಡ್ ಮಾಡಿಸ್ಬೇಕ್ರಿ. ನಿಮ್ಮದು ಏನು ಆಧಾರ್ ಕಾರ್ಡ್, BPL, ಏನು ಕಾರ್ಡ್ ಇದ್ರೆ ತೊಗೊಂಡೋಗ್ರಿ. ತೊಗೊಂಡೋದ್ಮೇಲೆ ವರ್ಷಕ್ಕೆ 250 ರೂಪಾಯಿ, ಎಷ್ಟು? ಅಷ್ಟರಿಂದ 1.5 ಲಕ್ಷ ಎಷ್ಟಾದ್ರೂ ಕಟ್ಬೋದ್ರಿ. ವರ್ಷಕ್ಕೆ ಒಂದ್ಸಲ ಕಟ್ಟಬೇಕು. ಇವಾಗ 18 ವರ್ಷ ಆಗ್ತಾರಲ್ರಿ, ಅವ್ರು ಓದಿಸೋದಕ್ಕೆ ರೊಕ್ಕ ಕೊಡ್ತಾರೆ ಸರ್ಕಾರ. ನೀನು 1,000 ಅಂದರೆ ಸರ್ಕಾರನೂ ಅದಕ್ಕೆ ಜಾಸ್ತಿ ಬಡ್ಡಿ ಹಾಕಿ ಕೊಡ್ತೈತಿ. 21 ವರ್ಷಕ್ಕೆ ನಿನ್ನ ಮಗಳಿಗೆ ಮದುವೆ ಮಾಡ್ತೀನಂದ್ರೆ ಇಲ್ಲದೇ ಇದ್ರು ಅವ್ಳು 21 ವರ್ಷಕ್ಕೆ ನೀವು ಆ ದುಡ್ಡು ಕಟ್ಟಿರ್ತೀರಲ್ರಿ, ಆ ಪೂರ್ತಿ ರೊಕ್ಕ ಸರ್ಕಾರ ಇನ್ನೂ ಹೆಚ್ಚಿಗೆ ಬಡ್ಡಿ ಹಾಕಿ ಮಕ್ಕಳಿಗೆ ಕೊಡ್ತಾರೆ. ಇದು ಭಾಳ ಒಳ್ಳೆ ಯೋಜನೆ. ನಿಮ್ಮ ಹೆಣ್ಣು ಮಕ್ಕಳು ಔಷಧಿ ಎಲ್ಲ ಕೊಡ್ತಾರ? ಏನು ಹೊರಗೆ ಬರ್ಕೊಡ್ತಾರ? ಹೊರಗೆ ತಗೋ ಅಂತ ಹೇಳ್ತಾರ? ಅವರೇ ತಾಲೂಕಿನ ಅಡ್ಮಿಟ್ ಯಾರು? ನೀವೇ ಗುಲಾಮ್ ಎಲ್ಲ ಹೊರಗೆ ಯಾಕೆ ಬರ್ಕೊಡ್ತೀರಿ? ಸರ್ ಮಾನ್ಯ 4 ಜನಕ್ಕೆ ಮೆಡಿಸಿನ್ ಹೊರಗೆ ಬರೆದು ಕೊಟ್ಟಿದ್ದೀರಿ. ಯಾವ್ದಂತ ಹೇಳ್ಬೇಕು, ಅಲ್ಲಿ ಮಾರ್ಕ್ ಮಾಡಿ ಕಳಿಸ್ತೀರಿ. ಮನೆಯವ್ರು ಇವತ್ತಿರ್ತಾರೆ ಸ್ಯಾಂಕ್ಷನ್ ಮಾಡಿದ್ದಾರೆ.